ನಮ್ಮ ಮನೆಯ ತೋಟವನ್ನು ನೋಡೋಣ ಇವಾಗ. ನಮ್ಮ ಮನೆಯ ತೋಟ ಮನೆಯೆಲ್ಲ ತೋರಿಸಿದ್ನಲ್ಲ, ಅದೇ ಮುಂದಿನ ಭಾಗ. ಇವಾಗ ತೋಟವನ್ನು ನೋಡ್ಕೊಂಡು ಬರೋಣ. ಯಾವ ರೀತಿ ಎಲ್ಲ ಬೆಳೆ ಇದೆ, ಏನು ಬೆಳೆ ಇದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಅಡಿಕೆ ಬೆಳೆ ಇದೆ ಇಲ್ಲಿ. ಅಡಿಕೆ ಮರಗಳು, ಅಡಿಕೆ ಸಸಿ, ಮೇಲ್ಗಡೆ ಮಾವಿನ ಮರ ಇದೆ, ಪಕ್ಕದಲ್ಲಿ ಪಪಾಯಿ ಗಿಡ ಇದೆ, ಲಿಂಬೆ ಗಿಡ ಇದೆ. ಈ ರೀತಿಯಲ್ಲಿ ಎಲ್ಲ ಗಿಡಗಳನ್ನು ಹೊಂದಿರುವಂತಹ ತೋಟ. ಪ್ರಮುಖ ಬೆಳೆಯಾಗಿ ಇಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾರೆ. ನೋಡಿ, ಇಲ್ಲಿ ಬಾಳೆ ಗಿಡ ಇದೆ, ಪ್ರಮುಖವಾಗಿ ಇಲ್ಲಿ ಅಡಿಕೆ ಬೆಳೆ, ಆಮೇಲೆ ಬಾಳೆಯನ್ನು ಬೆಳೀತಾರೆ. ವಿಡಿಯೋದಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸದೇ ಇರಬಹುದು, ಬಟ್ ಅದ್ಭುತವಾಗಿದೆ. ಬಟ್ ಬಂದು ಇಲ್ಲಿ ಲೈವಲ್ಲಿ ನೋಡಿದವಾಗ ತುಂಬ ವಾತಾವರಣ ತುಂಬ ತಂಪಾಗಿರುವಂಥ ವಾತಾವರಣ. ಆಮೇಲೆ ಇಲ್ಲಿ ವನಸ್ಪತಿ ಸಸ್ಯಗಳನ್ನು ತುಂಬ ಬೆಳೆಸಿರ್ತಾರೆ. ಮಲೆನಾಡುಗಳಲ್ಲಿ ತುಂಬ ಬೆಳೆಸಿರ್ತಾರೆ. ನಮ್ಮ ತೋಟದಲ್ಲೂ ಇದೆ, ತುಂಬ ವನಸ್ಪತಿ ಗಿಡಗಳಿದೆ. ವನಸ್ಪತಿ ಸಸ್ಯಗಳು ತುಂಬ ಜಾಸ್ತಿ ಆಗಿರುತ್ತೆ. ಅಂದರೆ ಉಸಿರಾಡುವ ಗಾಳಿಯೂ ಸಹಿತ ವನಸ್ಪತಿಯಾಗಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ. ಪೇಟೆ ಪಟ್ಟಣಗಳಲ್ಲಿ ಕಾರ್ಬನ್ ಯುಕ್ತವಾದಂತಹ ಗಾಳಿಗಳು ಇರೋದರಿಂದ ಅಲ್ಲಿ ಉಸಿರಾಟದ ಸಮಸ್ಯೆಗಳು ತುಂಬ ಬರುತ್ತೆ. ಆ ರೀತಿಯಲ್ಲಿ ಉಸಿರಾಟದ ಸಮಸ್ಯೆಗಳು ಬರೋದರಿಂದ ಇಲ್ಲಿ ವನಸ್ಪತಿಯ ಸಸ್ಯಗಳ ಉಸಿರಾಡಿಸುವಂತಹ ಆಮ್ಲಜನಕವನ್ನು ಬಿಡುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅದ್ಭುತವಾದಂತಹ ಒಂದು ಬದುಕಲಿಗೆ ಯೋಗ್ಯವಾದಂತಹ ಒಂದು ವಾತಾವರಣ ಇಲ್ಲಿ ಸಿಗುತ್ತೆ. ಅದ್ಭುತವಾಗಿರುತ್ತೆ. ನೋಡಿ, ಇದು ಪೆಪ್ಪರ್ ಅಂತ ಹೇಳ್ತೇವೆ ನೋಡಿ, ಕಾಳು ಮೆಣಸಿನ ಒಂದು ಗಿಡ. ಅಡಿಕೆ ಮರಕ್ಕೆ ಅದನ್ನ ಬಳ್ಳಿ ಹಬ್ಬಿ ಹೋಗುತ್ತೆ. ನೋಡಿ, ಎಲ್ಲ ಮೆಣಸು, ಕಾಳು ಮೆಣಸು. ತುಂಬ ಚೆನ್ನಾಗಿದೆಯಲ್ಲ ತೋಟ. ಬಟ್ ಈ ರೀತಿ ತೋಟಗಳು ಬೇರೆ ಕಡೆ ಸಿಗೋದಿಲ್ಲ ನೋಡಲಿಕ್ಕೆ. ಮಲೆನಾಡಿನ ಕಡೆ ಎಲ್ಲರ ಮನೆ ಅಂದರೆ ಎಲ್ರಿಗೂ ಸಹಿತ ಇಲ್ಲಿ ಎಲ್ಲ ತೋಟದ ಬೆಳೆಯನ್ನೇ ಬೆಳ್ಕೊಂಡು ತಮ್ಮ ಜೀವನೋಪಾಯಕ್ಕಾಗಿ ಅಡಿಕೆ, ತೆಂಗು, ಬಾಳೆ, ಮೆಣಸು, ಏಲಕ್ಕಿ ಎಲ್ಲ ಸಾಂಬಾರ ಪದಾರ್ಥಗಳನ್ನೆಲ್ಲ ಬೆಳೀತಾರೆ ಇಲ್ಲಿ. ಎಲ್ಲ ನೀರಿಗೋಸ್ಕರವಾಗಿ ಪೈಪನ್ನು ಹಾಕಿದ್ದಾರೆ. ತುದಿಗೆ ಸ್ಪ್ರಿಂಕ್ಲರ್ ಜೆಟ್ಟನ್ನು ಹಾಕಿದ್ದಾರೆ. ಎಲ್ಲ ನೀರು ಬಂದಾವಾಗ ಅದೆಲ್ಲ ತಿರುಗತೆಗೆ ತಂಪಾಗಿರುತ್ತೆ ತೋಟ. ನೋಡಿ, ಹುಲ್ಲು ಗ್ರಾಸ್ ಎಲ್ಲ ಬೆಳೆದಿದೆ. ಎಲ್ಲ ಕೆಳಗಡೆ ಇರುವಂಥದ್ದೆಲ್ಲ ಸಸಿ, ತುಂಬ ಚಿಕ್ಕದಾಗಿದ್ದ ಗಿಡ. ಆಮೇಲೆ ಅದು ಫಲ ಬರುತ್ತೆ. ಅಂದರೆ ಅಡಿಕೆ ಬರುವಂಥ ಗಿಡಗಳು ತುಂಬ ಹೈಟ್ ಆಗಿದ್ದರೆ ಮಾತ್ರ ಗಿಡಕ್ಕೆ ಅಡಿಕೆ ಬರುತ್ತೆ. ತುಂಬ ಚಿಕ್ಕದಾಗಿರೋದಕ್ಕೆ ಅಡಿಕೆ ಬರೋದಿಲ್ಲ. ಇಲ್ಲಿ ನೋಡಿ, ಅದ್ಭುತವಾದಂಥ ಒಂದು ಹುಳಿಯಾದಂಥ ಕಾಯಿ ನೋಡಿ, ಎಷ್ಟೊಂದು ಬಿಟ್ಟಿದೆ. ಅದು ಮರಕ್ಕೆ ಕೆಳಗಡೆ ಬಿದ್ದಿದೆ. ಪಕ್ಷಿಗಳೆಲ್ಲ ತಿಂದ್ಕೊಂಡು ಹೋಗ್ತಾರೆ ಇದನ್ನು. ನೋಡಿ, ಮರದ ತುಂಬ ಎಲೆಕ್ಕಿಂತ ಜಾಸ್ತಿ ಕಾಯೇ ಇದೆ. ನಮ್ಮಲ್ಲಿ ಮಲೆನಾಡಿನಲ್ಲಿ ಇದನ್ನು ಬಿಂಬಲಕಾಯಿ ಅಂತ ಕರೀತಾರೆ. ಬಿಂಬಲಕಾಯಿ ಅಂದರೆ ತುಂಬ ಜಾಸ್ತಿ ಹುಳಿಯಾಗಿರುತ್ತೆ. ಉಪ್ಪಿನಕಾಯಿ ಇದನ್ನು ಮಾಡ್ತಾರೆ. ಇದರಿಂದ ತುಂಬ ರುಚಿಕರವಾದಂಥ ಪದಾರ್ಥ. ಬಟ್ ಹಣ್ಣು ಆದಮೇಲೆ ಸ್ವಲ್ಪ ಸಿಹಿ ಆಗಿರುತ್ತೆ. ಪಕ್ಷಿಗಳಿಗೆ ತುಂಬ ಪ್ರಿಯವಾದಂಥ ಕಾಯಿ. ಎಷ್ಟು ಬಂದಿದೆ ನೋಡಿ. ಎಲ್ಲವೂ ಸಹಿತ ಇದು ಹಾಳಾಗಿ ಹೋಗುವಂಥದ್ದೇ. ಕೆಲವೊಂದು ಮಾತ್ರ ನಾವು ಯೂಸ್ ಮಾಡ್ತೇವೆ. ಬಟ್ ಏನು ಮಾಡೋದು, ಯೂಸ್ ಮಾಡಲಿಕ್ಕೆ ಆಗುವಷ್ಟು, ನಮ್ಮ ಹತ್ರ ತಿನ್ನಲಿಕ್ಕೆ ಆಗುವಷ್ಟು ತಿಂತೇವೆ. ಇದನ್ನೆಲ್ಲ ನಾವು ಮಾರುವ ಪದ್ಧತಿಯೇ ಇಲ್ಲ.
ಯಾರು ಬೇಕು ಅಂತ ಬಂದರೆ ಅವರಿಗೆ ಕೊಡ್ತೇವೆ. ಮಾರುವ ಪದ್ಧತಿಯಲ್ಲೆಲ್ಲ ಹಾಳಾಗಿ ಹೋಗಿದೆ. ಪಕ್ಷಿಗಳಿಗೆ, ಪ್ರಾಣಿಗಳಿಗೆಲ್ಲ ತಿಂದ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿದ್ರಲ್ಲ ನಮ್ಮ ತೋಟನ.